ಇಂಥ ಒಂದು ಕತಿ ಅಲ್ಲ, ಸಾವಿರ ಕತಿ ವರ್ತಮಾನದಾಗ ನಡೆದವು. ಮೊಬೈಲ್ ಎಷ್ಟು ಮಕ್ಕಳ ಭವಿಷ್ಯ ಹಾಳು ಮಾಡಕತ್ತಂದ್ರ, ಭವಿಷ್ಯ ಮಕ್ಕಳು ಬಿಡಿ, ದೊಡ್ಡವ್ರಂತ ದೊಡ್ಡವ್ರು ಓಣ್ಯಾಗ ಕೂತ್ರ ಹೊಲ ಗೊತ್ತಿಲ್ಲ, ಮನಿ ಗೊತ್ತಿಲ್ಲ, ಆಸ್ತಿ ಗೊತ್ತಿಲ್ಲ, ಉದ್ಯೋಗ ಗೊತ್ತಿಲ್ಲ, ಅದ್ರಾಗ ಮೈ ಮತ್ತೊಂಟವ್ರು, ಬಾಜುಕ್ ಏನಾದ್ರೂ ಗೊತ್ತಾಗ್ತಾ ಇಲ್ಲ. ಅದಕ್ಕ ವರ್ತಮಾನ ಕಾಲದಾಗ ಮೊಬೈಲ್ ಅನ್ನೋದು ಒಂದು ದೊಡ್ಡ ರೋಗ ಆಗ್ಯದ. ಅದರಿಂದ ನಾವು ಮುಕ್ತ ಆಗ್ಬೇಕಾದ್ರೆ ಸ್ವಲ್ಪ ಸ್ವಾಧ್ಯಾಯ ಕಡೆ ಲಕ್ಷ್ಯ ಕೊಡ್ರಿ, ಧರ್ಮ ಧ್ಯಾನ ಕಡೆ ಲಕ್ಷ್ಯ ಕೊಡ್ರಿ, ಪಾಠಶಾಲಾ ಶುರು ಮಾಡ್ರಿ, ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ನೀವು 4 ತಿಂಗಳು ಸ್ವಾಧ್ಯಾಯ ಮಾಡಕ್ ಪುರುಷಾರ್ಥ ಮಾಡ್ರಿ. ಇವತ್ತ ಅಷ್ಟ ನಂದ ದೀಕ್ಷಾಸ್ಥಾನ ಅಷ್ಟಾದಿಂದ ಶ್ರಾವಕ ಜನ ಬಂದಿದ್ರು, ಅದರಾಗ ಶ್ರಾವಕ ಹೇಳ್ತಿದ್ದ, ಆಚರಿಸಿ ನಾ ಭಕ್ತಿ ಮಾಡಿ ಸ್ತುತಿ ಮಾಡಿ ಭಗವಂತರ ಅರಿಗ್ಯಾಗ ಕೊಡೋದ್ರಾಗ ಏನ್ ಆನಂದ ಸಿಗ್ತಿತ್ತು ಮೊದಲು ಅದನ್ನ ಮಾಡ್ತಿದ್ನ್ಯ. ಕರೆ ಈಗ ಚಾತುರ್ವರ್ಷ ಸ್ವಾಧ್ಯಾಯ ಮಾಡಕ್ ಶುರು ಮಾಡೇನ್ರಿ. ಕರೆ ಸ್ವಾಧ್ಯಾಯದಾಗ ಇಷ್ಟು ನಂಗೆ ಆನಂದ ಆಗ್ತೈತಿ, ಪೂಜಾ ಮಾಡೋದಕ್ಕಿಂತ ಭಕ್ತಿ ಮಾಡೋದಕ್ಕಿಂತ ಸ್ವಾಧ್ಯಾಯದಾಗ ನನ್ನ ಮನಸ್ಸು ಸ್ಥಿರ ಆಗತೈತಿ.